ಆತ್ಮ ಯಾವುದು? ಗಟ್ಟಿಯಾಗಿ ಹೇಳೋಣ. ಮೊದಲೇ ಆತ್ಮ ಯಾರು? ಬರ್ಕೊಳ್ಳೋರು ಭಾಗ್ಯವಂತರು. ಓಕೆ, ಪವಿತ್ರ ಆತ್ಮ. ಎರಡನೇ ಒಂದು ಆತ್ಮ ಯಾವುದಂತ ಹೇಳಿದ್ರೆ ದೇವರ ದೂತರು. ದೇವದೂತರಿಗೆ ಆತ್ಮಗಳು ಅಂತ ಹೇಳ್ತಾರೆ. ಊಳಿಗದ ಆತ್ಮಗಳು, ಸೇವಾ ಆತ್ಮಗಳು ಅಂತ ಹೇಳ್ತಾರೆ. ದೇವದೂತರು ಸಹ ಆತ್ಮಗಳು. ಎಲ್ಲರೂ ಬರ್ಕೊಳ್ತಾ ಇದ್ದೀರಾ? ದೇವದೂತರುಗಳು ಸಹ ಆತ್ಮಗಳು. ಇದು ಎರಡನೇದು. ಮೂರನೇದಾಗಿ ಮನುಷ್ಯನ ಆತ್ಮ. ನಿಮಗೆಲ್ಲ ಆತ್ಮ ಇದೆಯಾ? ಸ್ವಲ್ಪ ಚೆಕ್ ಮಾಡ್ಕೊಂಡು ನೋಡ್ರಿ, ನಿಮಗೆ ಆತ್ಮ ಇದೆಯಾ? ಸೊ ಮನುಷ್ಯನ ಆತ್ಮ. ಈ ದೇಹ ಇದೆಯಲ್ಲ, ಈ ದೇಹ ಅನ್ನೋದು ಒಂದು ಮನೆ. ದೇಹ ಅನ್ನೋದೇನು? ಮನೆಯೊಳಗೆ ನಿಜವಾದ ವ್ಯಕ್ತಿ ಇದ್ದಾನೆ. ಈಗ ರಮೇಶನ ಜೊತೆ ನಾನು ಮಾತಾಡಬೇಕಾದ್ರೆ, ರಮೇಶ್ ಅನ್ನುವಂಥವನು ಒಂದು ಮನೆಯಲ್ಲಿ ವಾಸ ಮಾಡ್ತಾನೆ. 5 ಅಡಿ ಇರಬೇಕು ಮನೆ, ಕೆಲವ್ರದ್ದು 6 ಅಡಿ ಮನೆ, ಕೆಲವ್ರದ್ದು 4 ಅಡಿ ಮನೆ. ಬಟ್ ಒಂದು ಮನೆಯಲ್ಲಿ ಎಲ್ಲರೂ ವಾಸ ಮಾಡಿದ್ದೀರಾ. ನೀವು ಯಾವ ಮನೆಯಲ್ಲಿ ವಾಸ ಮಾಡಿದ್ದೀರೋ ಅದು ದೇಹ. ಒಳಗಿರುವಂಥದ್ದು ನಿಜವಾದ ವ್ಯಕ್ತಿ ಅಥವಾ ನಿಜವಾದ ಆತ್ಮ. ಅಥವಾ ಇಂಗ್ಲೀಷ್ನಲ್ಲಿ ಹೀಗೆ ಹೇಳ್ತಾರೆ, ದ್ಯಾಟ್ ವಿಚ್ ಹ್ಯಾಸ್ ಗಾಡ್ಸ್ ಕಾನ್ಷಿಯನ್ಸ್ ಈಸ್ ದ ಸ್ಪಿರಿಟ್. ಮನುಷ್ಯನ ಆತ್ಮಕ್ಕೆ ಒಂದು ಮನಸ್ಸಾಕ್ಷಿ ಅನ್ನೋದಿರುತ್ತಲ್ಲ, ಅದಕ್ಕೆ ಆತ್ಮ ಅಂತ ಹೇಳ್ತಾರೆ, ಮನುಷ್ಯನ ಆತ್ಮ. ಓಕೆ, ಎಲ್ರಿಗೂ ಆತ್ಮ ಅನ್ನೋದಿದೆ. ಈ ಆತ್ಮ ಒಂದು ಮನೆಯಲ್ಲಿ ಇದೆ. ಯಾವಾಗ ಒಬ್ಬ ಮನುಷ್ಯ ಪ್ರಾಣ ಬಿಡ್ತಾನೆ, ಅದರ ಅರ್ಥ ಏನಂತ ಹೇಳಿದ್ರೆ ದೇಹವನ್ನು ಬಿಟ್ಟು ಹೊರಗೆ ಬರ್ತಾನೆ. ಈ ಆತ್ಮ ಅನ್ನೋದು ದೇಹ ಬಿಟ್ಟು ಏನಾಗುತ್ತೆ? ಹೊರಗೆ ಬರುತ್ತೆ. ಅದಕ್ಕೆ ಮರಣಕ್ಕೆ ಇರುವಂಥ ಇನ್ನೊಂದು ಹೆಸರೇನೆಂದರೆ ಸಪರೇಷನ್, ಬೇರ್ಪಡಿಸುವಿಕೆ ಅಥವಾ ಬೇರ್ಪಡುವಿಕೆ. ಯಾವಾಗ ಆತ್ಮ ಹೊರಗೆ ಬರುತ್ತೋ ಆವಾಗ ಮನುಷ್ಯ ಏನಾಗಿದ್ದಾನೆ ಅಂತ ಹೇಳ್ತಾರೆ? ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾರೆ. ಓಕೆ, ಮನುಷ್ಯನ ಆತ್ಮ. ಮೊದಲನೇ ಆತ್ಮ ಯಾವುದು? ಪವಿತ್ರ ಆತ್ಮ. ಎರಡನೇ ಆತ್ಮ ದೇವದೂತರು. ಮೂರನೇದಾಗಿ ಮನುಷ್ಯನ ಆತ್ಮ. ನಾಲ್ಕನೇದಾಗಿ ದುರಾತ್ಮ. ಎಲ್ಲರೂ ಹೇಳೋಣ, ಯಾವ ಆತ್ಮ? ದುರಾತ್ಮ. ಬರ್ಕೊಂಡಿದ್ದೀರಾ? ದುರಾತ್ಮ ಅನ್ನುವಂಥದ್ದು ಇದೆ. ದುರಾತ್ಮಗಳಿದಾವ. ಓಕೆ, ವಾರಕ್ಕೊಮ್ಮೆ ಭೇಟಿ ಆಗ್ತಾವ ನಿಮಗೆ. ಓಕೆ, ನೀವು ಎಷ್ಟು ಜನ ನೀವು ನಂಬ್ತೀರಿ ದುರಾತ್ಮಗಳು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದಾವೆ? ಹಲೋ, ಕೆಲವರಂತ ಯಾವುದಕ್ಕೂ ಕೈ ಎತ್ತಲ್ಲ. ಓಕೆ, ವಿಕಾಸ್, ದುರಾತ್ಮ ಕಾರ್ಯ ಮಾಡ್ತಾ ಇದೆಯಾ? ಯಾವಾಗ ಮಾಡುತ್ತೆ? ಬೆಳಗ್ಗೆನೋ, ಮಧ್ಯಾಹ್ನನೋ, ಸಾಯಂಕಾಲನೋ? ಯಾವಾಗಲೂ. ಓಕೆ, ನಿನ್ನ ವಿರುದ್ಧ ಕೆಲಸ ಮಾಡೋ ದುರಾತ್ಮ 1, 2? ಓಕೆ, ನಿಮ್ಮ ವಿರುದ್ಧ ಕೆಲಸ ಮಾಡೋ ದುರಾತ್ಮ 1, 2? ಲೆಕ್ಕ ಇಲ್ಲದಷ್ಟು ದುರಾತ್ಮಗಳು ಸತ್ಯವಾಗಿ ಕೆಲಸ ಮಾಡ್ತಾ ಇದ್ದಾವ. ಯಾವಾಗ ನೋಡಿದ್ರಪ್ಪ ನೀವು? ಈಗಲೇ ನಮ್ಮ ಜೀವಿತದಲ್ಲಿ ನಾವು ಕಳೆದ ಫೆಬ್ರವರಿನಲ್ಲಿ ಸೈತಾನ ನರಕ ಹೇಗಿರುತ್ತೆ ಅಂತ ನಮಗೆ ತೋರಿಸಿಬಿಟ್ಟ. ನನ್ನ ಹೆಲ್ತಲ್ಲಿ ಕೆಲಸ ಮಾಡ್ತಾ ಇದೆ ಒಂದು ದೆವ್ವ. ಓಕೆ, ನಮ್ಮ ಕ್ಯಾಮ್ರಾದಲ್ಲಿ ಕೆಲಸ ಮಾಡ್ತಾ ಇದೆ ಇನ್ನೊಂದು ದೆವ್ವ. ನಮ್ಮ ಮಿಕ್ಸರ್ ಹೋಯಿತು. ಸಡನ್ನಾಗಿ ಏನು ಬಂದು ಹೇಳಿದರು, ಮಿಕ್ಸರ್ ಏನಾಯಿತು? ಹೋಯಿತು. ನಮ್ಮ ಹುಡುಗರು ಬಂದು ಹೇಳ್ತಾ ಇದ್ದಾರೆ, ಯಾರೋ ಒಬ್ಬರು ಕುಣಿತಾ ಇದ್ದಾರೆ. ಮಿಕ್ಸರ್ ಹೋಯಿತು. ಯಾರದು? ದೆವ್ವ ಏನು ಮಾಡ್ತಾ ಇದೆ? ಒಂದು ದೆವ್ವ ಏನು ಮಾಡ್ತಾ ಇದೆ? ಮಿಕ್ಸರಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನೊಂದು ಕಡೆಯಿಂದ ಫೋನ್ ಬಂತು, ಆಡಿಟರ್ ಆಫೀಸಿಂದ ನೀವು ಇಂತಿಂದ ಸಬ್ಮಿಟ್ ಮಾಡಬೇಕಂತ. ಅಲ್ಲೊಂದು ಏನು ಮಾಡ್ತಾ ಇದೆ? ಅಲ್ಲೊಂದು ದೆವ್ವ ಕೆಲಸ ಮಾಡ್ತಾ ಇದೆ. ನಮ್ಮ ಮನೆಯಲ್ಲಿ ನಾವು ಸಾಮಾನು ಇಡುವಂಥ ಒಂದು ಸಂಗತಿ ನನ್ನ ಹೆಂಡತಿ ಬಂದು ಹೇಳಿದ್ಲು, ಅದು ಮುರ್ಕೊಂಡು ಹೋಯ್ತ್ರಿ. ಅಲ್ಲಿ ಏನು ಮಾಡ್ತಾ ಇದೆ? ಇನ್ನೊಂದು ದೆವ್ವ ಕೆಲಸ ಮಾಡ್ತಾ ಇದೆ. ನಾನಾ ಥರವಾದಂಥ ದೆವ್ವಗಳು ನಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತಾ ಇದೆ. ಹಲೋ, ಆ ದೆವ್ವಗಳು ಹೇಗೆ ಕೆಲಸ ಮಾಡ್ತಾವೆ ಅಂದರೆ, ಈ ಗೆದ್ದಲು ಹುಳುಗಳು ನಿಮ್ಮೊಳಗೆ ಸೇರ್ಕೊಳ್ತಾವೆ ನೋಡ್ರಿ. ಯಾವ ಹುಳುಗಳು? ಗೆದ್ದಲು ಹುಳುಗಳು ಸೇರ್ಕೊಂಡ್ಬಿಟ್ಟು ಅಷ್ಟು ಕೆಲಸ ಮಾಡ್ತಾ ಇದೆ. ಅದಕ್ಕೆ ನೀವೇನು ಮಾಡ್ತೀರಾ? ಓಕೆ, ಅದನ್ನು ಮುಂದೆ ನಾವು ನೋಡಿಕೊಳ್ಳೋಣ. ಏನಂತ ಹೇಳಿದ್ರೆ, ದೆವ್ವಗಳು ಇವೆ, 1, 2 ಅಲ್ಲ. ನಮ್ಮ ಹೆಲ್ತಲ್ಲಿ ಕೆಲಸ ಮಾಡೋ ಕೆಲವು ದೆವ್ವಗಳು, ನಮ್ಮ ಕೆಲಸದಲ್ಲಿ ಕೆಲಸ ಮಾಡೋ ದೆವ್ವಗಳು, ಮನೆ ವಿಷಯದಲ್ಲಿ ಕೆಲಸ ಮಾಡೋ ದೆವ್ವಗಳು, ಗಂಡನಲ್ಲಿ ಕೆಲಸ ಮಾಡೋ ದೆವ್ವಗಳು, ನಮ್ಮ ಅನೇಕ ಹ್ಯಾಬಿಟ್ಗಳನ್ನು ತರುವಂಥ ದೆವ್ವಗಳು, ನಾನಾ ಥರವಾದಂಥ ಶೋಧನೆಯನ್ನು ತರುವಂಥ ದೆವ್ವಗಳು, ಹೀಗೆ ನಾನಾ ಥರವಾದಂಥ ದೆವ್ವಗಳಿವೆ.
ನಾನು ಇನ್ನೊಂದು ವಿಷಯ ಹೇಳಿದೆ ನಿಮಗೆ, ಎಲ್ಲ ದೆವ್ವಗಳಿಗೂ ಏನಿದೆ? ಎಲ್ಲ ದೆವ್ವಗಳಿಗೂ ಏನಿದೆ? ಹೆಸರಿದೆ. ಈಗ ನೆನಪಾಯ್ತಾ? ಒಂದು ಸ್ವಲ್ಪ ಹಿಂಗೆ ಹೊಡ್ಕೊಳ್ರಿ, ಎಲ್ಲ ನೆನಪಾಗತ್ತೆ. ಓಕೆ, ಎಲ್ಲ ದೆವ್ವಗಳಿಗೇನಿದೆ? ಎಲ್ಲ ದೆವ್ವಗಳಿಗೂ ಹೆಸರಿದೆ. ಎರಡನೇದಾಗಿ ಅವಕ್ಕೇನಿದೆ? ಓಕೆ, ದಟ್ಸ್ ರೈಟ್. ವಿಕಾಸ್ ವಾಕ್ಯ ಕೇಳ್ತಾನೆ, ಚಪ್ಪಾಳಿ ತಟ್ಬಿಡ್ರಿ ಎಲ್ಲರೂ. ಓಕೆ, ರೈಟ್. ಎಲ್ಲ ದೆವ್ವಗಳಿಗೂ ಹೆಸರಿದೆ, ಎಲ್ಲ ದೆವ್ವಗಳಿಗೂ ಒಂದು ಕೆಲಸ ಇದೆ. ಹಲೋ, ಎಲ್ಲ ದೆವ್ವಗಳಿಗೂ ಕೆಲಸ ಇದೆ. ಮೂರನೇದಾಗಿ, ಎಲ್ಲ ದೆವ್ವಗಳಿಗೂ ಒಂದು ತಲಾಂತು ಅಥವಾ ಶಕ್ತಿ, ಸಾಮರ್ಥ್ಯ ಇದೆ. ಕರೆಕ್ಟಾ? ನಂಬ್ತೀರಾ ಇಲ್ವಾ? ಹಲೋ, ಓಕೆ, ಇನ್ನೊಂದು ಸರಿ ಹೇಳೋಣ. ಎಲ್ಲ ದೆವ್ವಗಳಿಗೇನಿದೆ? ಹೆಸರಿದೆ. ಎರಡನೇದಾಗಿ ಅದಕ್ಕೆ ಕೆಲಸ ಇದೆ. ಮೂರನೇದಾಗಿ ಸಾಮರ್ಥ್ಯ ಇದೆ. ಅದೇ ರೀತಿಯಲ್ಲಿ ಪ್ರಿಯರೇ, ಇವತ್ತು ದೇವರು ದೂತರನ್ನು ಉಂಟು ಮಾಡಿದ್ದಾರೆ. ದೇವದೂತರುಗಳಿಗೂ ಸಹ, ಎಲ್ಲ ದೇವದೂತರುಗಳಿಗೂ ಏನಿದೆ? ಎಲ್ಲರೂ ಹೇಳೋಣ, ಏನಿದೆ? ಹೆಸರಿದೆ. ಎರಡನೇದಾಗಿ ಕೆಲಸ ಇದೆ. ಮೂರನೇದಾಗಿ ಸಾಮರ್ಥ್ಯ. ಇನ್ನೊಂದು ಸಾರಿ ಹೇಳೋಣ, ಎಲ್ಲ ದೇವದೂತರುಗಳಿಗೇನಿದೆ? ಹೆಸರಿದೆ, ಕೆಲಸ ಇದೆ, ಸಾಮರ್ಥ್ಯ ಇದೆ. ಸಾಮಾನ್ಯವಾಗಿ ಇಂಥ ಸಂಗತಿಗಳನ್ನು ಎಲ್ಲೂ ಟೀಚ್ ಮಾಡಲ್ಲ, ಆದರೆ ಬೈಬಲ್ನಲ್ಲಿ ಇರೋದನ್ನೇ ನಾನು ನಿಮಗೆ ಟೀಚ್ ಮಾಡ್ತಾ ಇರೋದು. ಓಕೆ, ಸೊ ಈ ದೇವದೂತರುಗಳ ವಿಷಯದಲ್ಲಿ ಸತ್ಯವೇದ ಏನು ಹೇಳುತ್ತೆ? ದೆವ್ವಗಳ ವಿಷಯವನ್ನು ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ದೇವದೂತರುಗಳ ವಿಷಯದಲ್ಲಿ ಸತ್ಯವೇದ ಏನು ಹೇಳುತ್ತೆ ತಿಳ್ಕೊಳ್ಳೋಣವಾ? ಎಸ್, ಆರ್ ಯು ರೆಡಿ? ಓಕೆ, ದೇವರ ನಾಮಕ್ಕೆ ಸ್ತೋತ್ರ. ಸೊ ಮೊದಲನೇದಾಗಿ ದೇವದೂತರುಗಳಿದ್ದಾರೆ, ಅವರಿಗೆ ಹೆಸರಿದೆ. ಕೆಲವು ಹೆಸರನ್ನು ನಾವು ಬೈಬಲ್ನಲ್ಲಿ ನಾವು ನೋಡ್ತೇವೆ. ಒಂದು ಹೆಸರೇನಂತ ಹೇಳಿದರೆ ಗಬ್ರಿಯಲ್ ದೂತ. ಅವನ ಹೆಸರೇನು? ಇನ್ನೊಬ್ಬ ದೂತನ ಹೆಸರು ಮೈಕಲ್. ಉಳಿದ ದೇವದೂತರ ಹೆಸರುಗಳು ನಿಮಗೆ ಗೊತ್ತಾಗಬೇಕಾ? ಪರಲೋಕಕ್ಕೆ ಹೋಗಿ. ಸದ್ಯಕ್ಕೀಗ 2 ಹೆಸರು ಗೊತ್ತಿದೆ. ಒಂದು ಹೆಸರು ಮಾತ್ರ ಚೇಂಜ್ ಆಯಿತು. ಲೂಸಿಫರ್ ಇದ್ದಿದ್ದೇನಾಯಿತು? ಸೈತಾನ್ ಅಂತ ಆಯಿತು. ಆದರೆ ಉಳಿದ ಹೆಸರುಗಳು ನಿಮಗೆ ಗೊತ್ತಾಗಬೇಕಾದ್ರೆ ರಫೇಲ್, ಏಂಜಲ್ ಆಫ್ ಹೆಲ್ತ್. ಓಕೆ, ಸೊ ನಮ್ಮ ಮೇಡಮ್ ಅವರು ಇನ್ನೊಂದು ಯಾವುದೋ ಹೆಸರು ಹೇಳ್ತಾ ಇದ್ದಾರೆ. ಓಕೆ, ರಫೇಲ್ ಅಂತೇಳಿ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಪ್ರಿಯ ಸಹೋದರ ಸಹೋದರಿ, ಎಲ್ಲ ದೇವದೂತರುಗಳಿಗೆ ಹೆಸರಿದೆ. ಓಕೆ, ಅವ್ರಿಗೆ ಕೆಲಸ ಇದೆಯಾ? ಓಕೆ, ಒಂದು ಕ್ಯಾಟಗರಿ ಆಫ್ ಏಂಜಲ್ಸ್, ಒಂದು ಗುಂಪಿನ ದೇವದೂತರುಗಳಿಗೆ ಮೆಸೇಜನ್ನು ಹೋಗಿ ಕೊಡುವಂಥ ಕೆಲಸ. ಏನು ಕೆಲಸ ಅವ್ರದ್ದು? ಸಂದೇಶ ಕೊಡುವಂಥ ಕೆಲಸ. ದೇವದೂತರ ಕೆಲಸ ಏನು? ಓಕೆ, ನೋಡೋಣ ಬೈಬಲ್ನಲ್ಲಿ ಇದೆಯಾ? ಓಕೆ, ಎಲ್ಲಿದೆ? ಲೂಕನ್ ಬರೆಸುವಾರ್ತೆ 1ನೇ ಅಧ್ಯಾಯ. ನಾವು ಬೈಬಲ್ನಿಂದನೇ ನಾವು ನೋಡಿಕೊಳ್ಳೋಣ, ಬೈಬಲ್ನಲ್ಲಿ ಇದೆಯಾ ಇಲ್ಲವಾ. ಓಕೆ, 1ನೇ ಅಧ್ಯಾಯ 26ನೇ ವಚನ. 6ನೇ ತಿಂಗಳಲ್ಲಿ ದೇವರು ಗಬ್ರಿಯಲ್ನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೆಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಈಗ ಮರಿಯಳನ್ನ ಹೋಗಿ ಕೇಳಬೇಕು, ನೀನು ಹೇಗೆ ಕಂಡಿ ದೂತನನ್ನು? ಎದುರು ನಿಂತ್ಕೊಂಡಿದ್ರ? ಮೇಲೆ ನಿಂತ್ಕೊಂಡಿದ್ರ? ಪಾಸ್ಟರ್ ನವೀನ್ ಹಾಗೆ ಕಾಣ್ತಾ ಇದ್ರ? ಓಕೆ, ಸೂಟಲ್ಲಿ ಇದ್ರ? ಬಿಳಿ ಬಟ್ಟೆಯಲ್ಲಿದ್ರ? ನಂಗೆ ಗೊತ್ತಿಲ್ಲ. ಆದರೆ ಮರಿಯಳು ಮಾತ್ರ ಗಬ್ರಿಯಲ್ ಎಂಬ ದೂತನನ್ನು ಸ್ಪಷ್ಟವಾಗಿ ಕಂಡಳು. ಹಲ್ಲೆಲೂಯಾ. ಮರಿಯಳು ಕಂಡಿದ್ರೆ ನಾವು ಕಾಣ್ಬೋದಾ? ಕೊರ್ನೇಲಿಯಸ್ನ ಕಂಡಿದ್ರೆ ನಾವು ಕಾಣ್ಬೋದಾ? ಎಸ್, ಹಲ್ಲೆಲೂಯಾ. ಒಂದು ವೇಳೆ ದೇವದೂತ ಮರಿಯಳಿಗೆ ಸಂದೇಶ ತಕ್ಕೊಂಡು ಬಂದಿದ್ರೆ ನಿಮಗೂ ತೊಗೊಂಡು ಬರ್ಬೋದಾ? ನೋಡ್ರಿ, ಇನ್ನೊಂದು ಕಡೆಗೆ ನಾವು ನೋಡ್ತೇವೆ. ಅದೇ 2ನೇ ಅಧ್ಯಾಯ 8ನೇ ವಚನ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು, ಇಲ್ಲಿ ಹೆಸರಿಲ್ಲ, ಏನಂತಿದೆ? ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು.
ಅವರು ಬಹಳವಾಗಿ ಹೆದರಿದರು. ಆ ದೂತನ ಅವರಿಗೆ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಅವರು ಯಾರು? ಅವರು ದೂತರೇ. ಅವರು ಎಲ್ಲ ಏನು ಹೇಳ್ತಾರೆ? ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ಓಕೆ, ಈ ವಿಷಯ ಅವ್ರು ಹೇಳ್ತಾರೆ. ಯಾರು? ದೇವದೂತರು. ಓಕೆ, ದೇವದೂತರು ಸಂದೇಶ ಕೊಡುವ ದೇವದೂತರು. ಈಗ ಪ್ರಶ್ನೆ, ನೀವೆಲ್ಲ ಯೇಸುಸ್ವಾಮಿನ ಅಂಗೀಕಾರ ಮಾಡಿದ್ದೀರಾ? ಎಂದಾದರೂ ದೇವದೂತರು ಬಂದು ಏನಾದರೂ ಮಾತಾಡಿದ್ದಾರೆ ನಿಮ್ಮ ಜೊತೆಗೆ? ಅಡ ಸೈಲೆನ್ಸ್. ಸುಮ್ಮನಿರ್ರಿ ಅಂದ್ರೂ ಸುಮ್ಮನಿರೋರಲ್ಲ. ನಿಮ್ಮನ್ನು ಹೇಗೆ ಸುಮ್ಮನಿರಿಸ್ಬೇಕು ನನಗೆ ಗೊತ್ತು. ಒಂದು ಪ್ರಶ್ನೆ ಕೇಳಿಬಿಟ್ರೆ ಕ್ವಾಯ್ಟ್ ಆಗಿಬಿಡ್ತೀರ. ಓಕೆ, ನಿಮಗೆ ಎಂದಾದರೂ ದೇವದೂತರು ಬಂದು ಸಂದೇಶ ಕೊಟ್ಟಿದ್ದಾರಾ? ಎಂಜಿನಿಯರ್, ಓಕೆ, ಯು ಸಾ ಏಂಜಲ್. ಓಕೆ, ಯಾರಿಗಾದರೂ ದೇವದೂತ ಬಂದು ಭೇಟಿಯಾಗಿ ಏನಾದರೂ ಸಂದೇಶ ಹೇಳಿದಾರ? ಪ್ರಿಯರೇ, ಹೇಳಿರ್ತಾರೆ. ಅನೇಕ ಸಾರಿ ನಿಮಗೆ ಹೇಳಿರ್ತಾರೆ, ನಿಮಗೆ ಗೊತ್ತಾಗಿಲ್ಲ. ಏನಂತ ಹೇಳಿದ್ರೆ, ಆ ದೇವದೂತರು ಯಾವಾಗಲೂ ನಿಮ್ಮಿಂದ ಒಂದು 10-15 ಕಿಲೋಮೀಟ್ರ್ ದೂರ ಇರ್ತಾರೆ. ಹತ್ರನೇ ಇದ್ದಾರ, ನೋಡಿದಾರ ಅಕ್ಕಪಕ್ಕದಲ್ಲಿ ಅಜ್ಜಿ ಕೂತಾಳಲ್ಲ. ಓಕೆ, ಪ್ರಿಯ ಸಹೋದರ ಸಹೋದರಿ, ಅವರ ಹತ್ತಿರದಲ್ಲೇ ಇರ್ತಾರೆ. ಅನೇಕ ಸಾರಿ ದೇವರ ವಾಕ್ಯದ ಸಂದೇಶ ಅಥವಾ ಏನೋ ನೀವೊಂದು ಪ್ರಾರ್ಥನೆ ಮಾಡಿದ್ದೀರಿ, ಪಕ್ಕನೇ ಒಂದು ಬಲವಾದ ಯೋಚನೆ ನಿಮ್ಮೊಳಗೆ ಬರುತ್ತೆ. ಅದನ್ನು ತಂದವ್ರು ಯಾರು ಗೊತ್ತಾ? ದೇವದೂತರೇ. ಹಲ್ಲೆಲೂಯ. ಅನೇಕ ಸಾರಿ ಕನಸುಗಳು ಸಹ ಬೀಳ್ತವೆ. ಕನಸಲ್ಲಿ ಮೂಲಕ ದೇವರು ಮಾತಾಡ್ತಾರೆ. ಕನಸನ್ನು ಕೊಡುವವರು ಸಹ ದೇವದೂತರೇ. ಓಕೆ, ಕನಸಿನ ಮೂಲಕ ದೇವರು ಮಾತಾಡಿದಾರಾ? ಓಕೆ, ಹಾಗಾದರೆ ದೇವರು ನಿಮ್ಮೊಟ್ಟಿಗೆ ತನ್ನ ದೂತನ ಮೂಲಕ ಮಾತಾಡ್ತಾರೆ. ಕನಸುಗಳ ಮೂಲಕ, ಆಲೋಚನೆಗಳಲ್ಲಿ, ದರ್ಶನಗಳಲ್ಲಿ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರೆ. ಒಂದು ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯ. ಓಕೆ, ಪ್ರಿಯ ಸಹೋದರ ಸಹೋದರಿ, ಸಂದೇಶವನ್ನು ತರುವಂಥ ದೂತರು, ಅವರಿಗೆ ಹೆಸರಿದೆ. ಓಕೆ, ಅವರಿಗೆ ಕೆಲಸ ಇದೆ. ಅದು ಸಂದೇಶವನ್ನು ತಗೊಂಡು ಬರುವಂಥ ಒಂದು ಸಾಮರ್ಥ್ಯ, ಒಂದು ಕೆಲಸ ಅವರಿಗೆ ದೇವರು ಕೊಟ್ಟಿದ್ದಾರೆ. ಎರಡನೇ ಒಂದು ಸಂಗತಿ, ಈ ದೇವದೂತರುಗಳಿದಾರಲ್ಲ, ಕೆಲವರು ಎಲ್ಲರೂ ಮೆಸೇಜ್ ತರಲ್ಲ. ಕೆಲವು ದೂತರುಗಳು ನಿಮ್ಮ ಸುತ್ತಲಿದಾರಲ್ಲ, ಹಗಲು ರಾತ್ರಿ ಕಾಯ್ತಾರೆ. ನೀವು ಹಗಲು ರಾತ್ರಿ ಏನು ಮಾಡ್ತಾರೆ? ಓಕೆ, ನಿಮ್ಮ ಕಾಲು ಕಲ್ಲಿಗೆ ತಗಲ್ದಂತೆ. ಇದನ್ನು ನಾನು ರಿಪೀಟ್ ಮಾಡ್ತೇನೆ. ನಾನು ಹೆಂಡತಿಗೆ ಹೇಳ್ತಾ ಇದ್ದೆ ಇದನ್ನು ಹೇಳು ಅಂತ. ಇದನ್ನು ನಾನು ರಿಪೀಟ್ ಮಾಡ್ತೇನೆ. ನಾನು, ಡಾಕಸ್ ಮತ್ತು ತಬು ಮೂವರು ಸೇರಿ ಸ್ಕಾರ್ಪಿಯೋ ಗಾಡಿ ತೊಗೊಂಡು ವೆಲ್ಲೂರಿಗೆ ಹೋಗ್ತಾಯಿದ್ವಿ, ಚೆನ್ನೈಗೆ ಹೋಗ್ತಾಯಿದ್ವಿ. ಸೊ ಹೋಗ್ತಾ ಹೋಗ್ತಾ ನಾವು ವೇಲೂರು ದಾಟಿದ್ವಿ. ವೇಲೂರು ದಾಟಿ ಸ್ವಲ್ಪ ಮುಂದೆ ಹೋದ್ಮೇಲೆ ದೊಡ್ಡ ಸೌಂಡ್ ಬಂತು. ಗಾಡಿ ಪಂಕ್ಚರ್ ಆಯಿತು, ಹಿಂದಿನ ಗಾಲಿ ಪಂಕ್ಚರ್ ಆಯಿತು. ಆದರೆ ಅಲ್ಲಿ ಸುತ್ತ ಕಡೆಗೆ ಯಾರೂ ಇರಲಿಲ್ಲ. ಸ್ವಲ್ಪ ದೂರದಲ್ಲಿ ಒಬ್ಬ ಅಂಗಡಿಯವನಿದ್ದ. ಅವನು ಕೇಳಿದರೆ ಅವನು ಸಹಾಯ ಮಾಡಲಿಕ್ಕೆ ಸಿದ್ಧ ಇರಲಿಲ್ಲ. ಬಿಸಿಲು ನೋಡಿದರೆ 40 ಡಿಗ್ರಿ ಮೇಲೆ. ಹೊರಗೆ ನಿಂತ್ಕೊಂಡ್ರೆ 2 ನಿಮಿಷದಲ್ಲಿ ನನ್ನ ಪೂರ್ತಿ ಬಟ್ಟೆ ಒದ್ದೆ ಆಗೋಯ್ತು, ಎಲ್ಲ ನೀರೆಲ್ಲ. ಐ ವುಡ್ ಹ್ಯಾವ್ ರಿಯಲಿ ಗಾಟ್ ಅ ಡಿಹೈಡ್ರೇಷನ್ ಅಂಥ ಒಂದು ಪರಿಸ್ಥಿತಿ. ಅದರಲ್ಲಿ ನಾನು ಮ್ಯಾಟ್ ತೆಗೆದು ಕೆಳಗೆ ಹಾಕಿ ಕಷ್ಟಪಟ್ಟು ಗಾಲಿಯನ್ನು ಬಿಚ್ಚಿದೆ. ಅದು ದೊಡ್ಡ ವೀಲ್, ಸ್ವಲ್ಪ ವೀಲ್ ದೊಡ್ಡದದು, ತೂಕ ಬೇರೆ. ಇನ್ನೊಂದು ವೀಲ್ ತಕ್ಕೊಂಡು ಹಾಕ್ಲಿಕ್ಕೆ ಹೋದರೆ ಹಾಕಲಿಕ್ಕೆ ಆಗ್ತಾಯಿಲ್ಲ. ಇವರು ಭಯಪಟ್ಟರು, ಯಾಕಂದರೆ ಐ ವಾಸ್ ಸ್ವೆಟ್ಟಿಂಗ್ ಪ್ರೊಫ್ಯೂಸ್ಲಿ. ಸ್ವೆಟ್ಟಿಂಗ್. ಪಕ್ಕನೇ ಏನಾಯ್ತು ಅಂದರೆ, ಇದು ಮೇನ್ ರೋಡು. ನಾನು ರೋಡಲ್ಲಿ ನಿಲ್ಲಿಸಿದ್ದೀನಿ, ಅಲ್ಲಿ ಮರ ಇಲ್ಲ, ನೆರಳಿಲ್ಲ. ಪಕ್ಕದಲ್ಲಿ ಒಂದು ಸಣ್ಣ ಮಡ್ ರೋಡ್ ಹೋಗುತ್ತೆ. ಒಂದು ನೀಲಿ ಗಾಡಿ ಬಂದು ನಿಂತ್ಕೊಂತು. ಒಬ್ಬ ಅದರಿಂದ ಇಳಿದು ಬಂದು
ಒಂದು ನನ್ನ ಜೊತೆಗೆ ಹಲೋ ಹೇಳಲಿಲ್ಲ, ಸರ್ ಪಂಕ್ಚರ ಅಂತ ಕೇಳಲಿಲ್ಲ. ಸೀದಾ ಬಂದು ಗಾಲಿ ತಕ್ಕೊಂಡು ಪಟ್ 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 ಅಂತ ಇಟ್ಟು ಟಕ್ 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 ಎಲ್ಲ ಟೈಟ್ ಮಾಡಿ ಮತ್ತೆ ನನ್ನ ಗಾಡಿಗೆ ಹೋಗಿ ನನ್ನ ಟೂಲ್ಸ್ ಎಲ್ಲಿ ಇಟ್ಟಿದ್ದೇನಲ್ಲ ಅದೇ ಸ್ಥಳದಲ್ಲಿ ಹೋಗಿ ಆ ಟೂಲ್ಸ್ ಇಟ್ಟ. ನಾನು ಟೂಲ್ಸ್ ಇಲ್ಲೇ ಇಡ್ತೇನಂತ ಅವ್ನಿಗೆ ಹೆಂಗೆ ಗೊತ್ತು? ನಮಗೇನು ಗೊತ್ತಾಗಿಲ್ಲ. ನಾವು ಇದೇನಪ್ಪ ಇಷ್ಟು ಬೇಗ 2 ನಿಮಿಷ ಕಣ್ಣು ಮುಚ್ಚಿ ತೆಗೆದ್ರೊಳಗೆ ಅವ್ನು ಫಿಟ್ ಮಾಡ್ದ. ಮೆಕ್ಯಾನಿಕ್ ಥರಗ ಡ್ರೆಸ್ ಅವನು. ಸೊ ನಾನು ಹೇಳಿದೆ, ಸರ್ ತುಂಬ ಥ್ಯಾಂಕ್ಸ್ ಸರ್, ನೀವು ರೈಟ್ ಟೈಮಿಗೆ ನೀವು ಬಂದ್ರಿ, ಓಕೆ 1 ನಿಮಿಷ ಐ ವಿಲ್ ಪೇ ಯು ಸಮಥಿಂಗ್ ಅಂತ ಹೇಳಿದ್ರೆ ಮಾತಿಲ್ಲ ಏನಿಲ್ಲ, ಬರೀ ಕೈ ಸನ್ನೆ ಮಾಡಿ ಸೀದಾ ಹೋಗಿ ಕಾರಲ್ಲಿ ಕೂತ್ಕೊಂಡು ಸೊರ್ರಂತ ಹೋಗಿದ್ದು. ನಾನು ಇದು ಯಾರಪ್ಪ ಹಿಂಗಾಯಿತು ಅಂತ ನಮ್ಮ ತಲೆಯಲ್ಲಿ ಯಾರೋ ಒಬ್ಬ ಬಂದು ಹೆಲ್ಪ್ ಮಾಡ್ತಾ ಇದ್ದಾನಂತ. ಆದರೆ ಆ ಕಾರ್ ಹಿಂದ್ಗಡೆ ಬರೆದಿತ್ತು, ಮೈ ಪ್ರೆಸೆನ್ಸ್ ಶಾಲ್ ಗೋ ವಿತ್ ಯು. ಹಲ್ಲೆಲೂಯಾ. ಅದನ್ನೇ ಇವಳು ನೋಡಿದ್ಲು. ನಾವು ನಿಂತ್ಕೊಂಡು ಯೋಚನೆ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿದೆ, ಹೂ ದ್ಯಾಟ್ ಗಾಯ್. ಆವಾಗ ಇದೆಲ್ಲ ನಮ್ಮ ಟ್ಯೂಬ್ಲೈಟ್ ಅಲ್ಲ, ನಮ್ಮನ್ನ ಈ ಟ್ಯೂಬ್ಲೈಟ್ ಎಲ್ಲ ಆನ್ ಆದವು. ಆವಾಗ ಇವನು ಮನುಷ್ಯ ಅಲ್ಲ, ಇವನು ಯಾರು? ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ಹಲ್ಲೆಲೂಯಾ. ಇಕ್ಕಟ್ಟಿನಲ್ಲಿ ವಿಶೇಷ ಪ್ರಿಯರೇ, ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಒಂದು ಸಂದೇಶ ತಗೊಂಡು ಬರೋಕ್ಕೆ ದೇವದೂತರು ಸಂದೇಶ ತಗೊಂಡು ಬರ್ತಾ ಇದ್ರೆ ದೆವ್ವಗಳು ಅಡ್ಡಿ ಮಾಡ್ತಾ ಇದ್ದು ಅವ್ರಿಗೆ. ಓಕೆ, ದಾನಿಯೇಲನ ಗ್ರಂಥಲ್ಲಿ ನಾವು ನೋಡ್ತೇವೆ, ದೇವದೂತರು ಸಂದೇಶ ತಗೊಂಡು ಬರ್ತಾ ಇದ್ರೆ ದೆವ್ವಗಳು ಏನು ಮಾಡ್ತಾ ಇದ್ವು? ಅಡ್ಡಿ ಮಾಡ್ತಾ ಇದ್ವು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯಾವ ದೆವ್ವ ಅಡ್ಡಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಓಕೆ, ಅದ್ರ ಬಗ್ಗೆ ನಾವು ಆಮೇಲೆ ನೋಡಿಕೊಳ್ಳೋಣ. ಇಲ್ಲಿ ನಮಗೆ ದೇವರು ದೂತರನ್ನು ಕಳುಹಿಸಿ ನಮ್ಮನ್ನು ಕಾಯ್ತಾರೆ. ಇನ್ನೊಂದು ವಚನ ನೋಡಿಕೊಳ್ಳೋಣ. ಕೀರ್ತನೆ, ಓಕೆ, ಏನು ಬೇಡ, ಅದಲ್ಲ ರೀ, ಪಕ್ಕಾ ವಚನ ಬೇಕು ನಮಗೆ. 91ನೇ ಕೀರ್ತನೆ 9ನೇ ವಚನದಿಂದ ನೋಡಿಕೊಳ್ಳೋಣ. ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ? ಹೇಳ್ರಿ, ಯಾವ ಕೇಡು? ಬೇರೆ ಯಾವುದಾದ್ರೂ ಗ್ರಂಥದಲ್ಲಿ ತೋರಿಸಿಕೊಡ್ರಿ ಇಂಥ ವಚನ. ಯಾವ ಕೇಡು ನಿನಗೆ ರೀ? ನಮ್ಮ ಕೂದಲು ಸಹ ಎಣಿಕೆಯಾಗಿದೆ. ಹಲ್ಲೆಲೂಯಾ. ಓಕೆ, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ, ನೀನು ಹೋಗುವಲ್ಲೆಲ್ಲ, ಮುಂದೆ ಗಟ್ಟಿಯಾಗೋದ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡೋನು. ಆಹಾ, ಏನು ಗನಂದಾರಿ ಕೆಲಸ ಮಾಡಿದ್ದೀರಿ ನೀವು. ದೇವರು ನಿಮಗೆ ದೂತರನ್ನು ಕಳಿಸ್ಬೇಕು. ಮಾಡೋದೆಲ್ಲ ಕೆಟ್ಟ ಕೆಲಸನೇ, ಆದರೂ ಸಹ ದೇವರು ಯಾರನ್ನ ಕಳಿಸೋರೆ? ಯಾರನ್ನ ಕಾಯೋಕ್ಕೆ? ನನ್ನ ಮುಂದೆ ಏನು ಹೇಳುತ್ತೆ ನೋಡ್ರಿ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವ್ರು ನಿನ್ನನ್ನು ಕೈಗಳಲ್ಲಿ ಎತ್ತಿ. ಒಂದು ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ಎಲ್ಲರೂ ಹೇಳೋಣ, ದೇವದೂತರು ನನ್ನ ಪಕ್ಕದಲ್ಲಿ ಇದ್ದಾರೆ, ನನ್ನನ್ನು ಕಾಯ್ತಾರೆ, ನನ್ನ ಕಾಲು ಕಲ್ಲಿಗೆ ತಗಲದಂತೆ ನನ್ನನ್ನು ಕಾಯ್ತಾರೆ. ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಪ್ರಿಯರೇ, ಇಲ್ಲಿ ನಮ್ಮ ದೇಶದಲ್ಲಿ ಈ ದೊಡ್ಡ ದೊಡ್ಡ ನಾಯಕರನ್ನು ಕಾಯೋಕ್ಕೆ ಯಾವ ಸೆಕ್ಯೂರಿಟಿ? Z+ ಸೆಕ್ಯೂರಿಟಿ. ಎಂಥದ್ದು? Z+ ಸೆಕ್ಯೂರಿಟಿ. ಸೆಕ್ಯೂರಿಟಿನ ಗುಂಡಾಗ್ಬಿಡ್ತಾರೆ ಅವರಿಗೆ. ಸೆಕ್ಯೂರಿಟಿನೇ ಏನು ಮಾಡ್ತಾರೆ? ಆದರೆ ನಮಗೆ ಎಲ್ಲಿಂದ ಬಂದಿದೆ ಸೆಕ್ಯೂರಿಟಿ? ಹೇಳ್ರಿ ಎಲ್ಲರೂ, ಎಲ್ಲಿಂದ ಬಂದಿದೆ? ಅವ್ರು ಹೇಳ್ತಾರೆ, ಯಾವ ಕೇಡು ನಿನ್ನ ಗುಡಾರದ ಸಮೀಪಕ್ಕೂ. ಏನಾದರೂ ಬರಬೇಕಾಗಿದ್ರೆ ದೇವರ ಅಪ್ಪಣೆ ತಗೊಂಡು ಬರಬೇಕು. ಹಲ್ಲೆಲೂಯಾ. ಒಂದು ಸಾರಿ ನಮ್ಮ ಮನೆಯಲ್ಲಿ, ನಮ್ಮ ಧಾರವಾಡದಲ್ಲಿ ನಮ್ಮ ಮನೆಯಲ್ಲಿ ಮಾಟಮಂತದ ಕಾಟ ತುಂಬ ಇತ್ತು. ಒಂದು ದಿವಸ ರಾತ್ರಿ ನಮ್ಮ ಅಮ್ಮಗೆ ಎಚ್ಚರ ಆಯಿತು. ಅರೌಂಡ್ 2 o'clock ನಮ್ಮ ಅಮ್ಮಗೆ ಸ್ವರ ಕೇಳ್ತು. ಹಾವು. ಏನಂತೆ? ಹಾವು ಅಂತ. ಅಮ್ಮ ಮಲಗಿದವರು ಹೀಗೆ ಟರ್ನ್ ಮಾಡಿದ್ರು, ಮೇಲೆ ಜಗಲಿಯಿಂದ ಹಾವು ಹಾಸಿಗೆ ಮೇಲೆ ಬಿದ್ದು ಸೈಡಿಗೆ ಹೋಯಿತು. ಯಾರು ಕಾಯ್ತಾ ಇದ್ರು?